ಹಾಯ್ ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್. ಈ ವ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೆ, ಸೊ ಅದರಿಂದ ನನಗೆ ತುಂಬ ಟಯರ್ಡ್ ಆಗಿತ್ತು. ಸೊ ನೈಟು ನಾನು ಏನೂ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಎದ್ದು ಬೆಳಗ್ಗೆ ಮಾಡ್ಕೊತಿದ್ದೀನಿ. ಆಮೇಲೆ ಬಟ್ಟೆ ಎಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕೆಳಗಡೆ ಕಸ ಎಲ್ಲ ಗುಡಿಸ್ಕೊಂಡು ಮಾಪ್ ಮಾಡ್ಕೊಂಡು, ನಮಗೆ ಸೂತ್ಕ ಇದ್ದಿದ್ದರಿಂದ ನಮ್ಮ ಮನೇಲಿ ಪೂಜೆ ಮಾಡಿರಲಿಲ್ಲ. ಸೊ ಸೂತ್ಕ ಎಲ್ಲ ಕಳೆದಿತ್ತು. ಸೊ ಅದಕ್ಕೆ ಇವತ್ತು ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಬೇಗ ಎದ್ದು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನಾನು ಟಿಫನ್ಗೆ ರವೆ ಇಡ್ಲಿ ಮಾಡಿಕೊಂಡು ಕಾಯಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು GRB ಅವರ ಇನ್ಸ್ಟೆಂಟ್ ರವಾ ಮಿಕ್ಸ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಮೊಸರು, ಸ್ವಲ್ಪ ನೀರು ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡ್ಕೊತಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ನಾನು ಲಾಸ್ಟ್ ಟೈಮ್ ಊರ ಕಡೆ ಹೋದಾಗ ಅಡುಗೆ ಒಂಬಳೆ ಸಿಕ್ಕಿತ್ತು. ಸೊ ಅದನ್ನ ತೊಗೊಂಬಂದು ಫ್ರಿಜ್ಜಲ್ಲಿ ಆಗಿ ಇಟ್ಟಿದ್ದೆ. ಕಳ್ಸಕ್ಕೆ ಇಟ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಆದಮೇಲೆ ನನ್ನ ಮಗನಿಗೂ ತಿಂಡಿ ಮಾಡಿಸಿ ಈಗ ನಾನು ತಿಂಡಿ ಮುಗಿಸ್ಕೊತಿದ್ದೀನಿ. ಮತ್ತೆ ನಾನು ಈ ವ್ಲಾಗನ್ನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಸೋದರತ್ತೆ ಊರಲ್ಲಿ ಊರ ಹಬ್ಬ ಇತ್ತು. ಸೊ ಅದಕ್ಕಂತ ಹೊರಟಿದ್ದೀವಿ. ನಾವು ಹೋಗೋಷ್ಟರಲ್ಲಿ ಎಲ್ಲರೂ ಬಂದು ಹೊರಟುಬಿಟ್ಟಿದ್ರು. ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆ ಹತ್ರ ಕಲ್ಯಾಣಿಯಲ್ಲಿ ಫಿಶಸ್ ಎಲ್ಲ ಇತ್ತು. ಸೊ ಅದನ್ನು ನೋಡ್ಕೊಂಡು, ಈ ಜಾಗನ ದುರ್ಯೋಧನಿಗೆ ಯಕ್ಷ ಪ್ರಶ್ನೆ ನಡೆದಿದ್ದ ಜಾಗ ಅಂತಾನೂ ಹೇಳ್ತಾರೆ. ಇದಾಗಿತ್ತು ನನ್ನ ಈ ಮಿನಿ ವ್ಲಾಗ್. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಸಿಗುವ ಇನ್ನೊಂದು ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.